ಹನುಮಂತ ಫುಲ್ ಹ್ಯಾಪಿ ಆಗಿದ್ದಾನೆ, ಖುಷಿಯಾಗಿದ್ದಾನೆ, ತುಂಬ ಚೆನ್ನಾಗಿ ಅದೇ ರೀತಿ ಆಟವನ್ನು ಸಹ ಆಡ್ತಿದ್ದಾನೆ. ಹನುಮಂತನ ಆಟ ಪ್ರತಿಯೊಬ್ಬರು ಕೂಡ ಮೆಚ್ಕೊಂಡಿದ್ದು, ಸೊ ಒಂದು ಅಂಕವನ್ನು ಪಡೆದುಕೊಳ್ಳಲು ಕೂಡ ಯಶಸ್ವಿ ಆಗ್ತಾ ಇದ್ದಾನೆ. ಸೊ ಹನುಮಂತನ ಒಂದು ಇಟ್ಕೊಂಡು ಟೀಮ್ ಮೆಂಬರ್ಸ್ ಏನಾದರೂ ಆಟ ಆಡಿದ್ರೆ ಹನುಮಂತ ಅಂಕವನ್ನು ಪಡೆದುಕೊಳ್ತಾನೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಟೀಮ್ ಸ್ಪಿರಿಟ್ ಕೂಡ ಮೇಂಟೈನ್ ಮಾಡುತ್ತೆ, ಚೆನ್ನಾಗಿ ಕೂಡ ಆಟ ಗೇಮ್ನಲ್ಲೂ ಕೂಡ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾನೆ. ಹೀಗಾಗಿ ಹನುಮಂತನ ಕಡೆಯಿಂದ ಅಂತೂ ಅಂಕ ಫಿಕ್ಸ್ ಅಂತಲೇ ಹೇಳ್ಬೋದು. 100% ಎಫರ್ಟನ್ನು ಹಾಕ್ತಾನೆ. ಸೊ ಬೇರೆಯವರ ರೀತಿ ಸೋಲೋದು ಆ ಥರ ಏನೂ ಕೂಡ ಇಲ್ಲ. ಏನೇನು ಬೇಕು ಎಲ್ಲ ರೀತಿ ಟಾಸ್ಕ್ಗೆ ಇಂಪಾರ್ಟೆಂಟ್ ಏನೇನಿದೆ ಎಲ್ಲವನ್ನೂ ಕೂಡ ಮಾಡಿಯೇ ತೀರೋದು ಹನುಮಂತ. ಸೊ ತುಂಬ ಚೆನ್ನಾಗಿ ಲಕ್ಸುರಿ ಬಜೆಟ್ ಟಾಸ್ಕ್ನಲ್ಲಿಯೂ ಕೂಡ ಅಷ್ಟೇ ಆತನ ಒಂದು ಏನು ಹೇಳ್ತಾರೆ ಅದನ್ನು ಕಂಪ್ಲೀಟಾಗಿ ಮುಗಿಸ್ತಾನೆ, ಅಂಕವನ್ನು ಕೂಡ ಪಡೆದುಕೊಳ್ತಾನೆ. ಸೊ ತುಂಬ ಚೆನ್ನಾಗಿ ಇದೇ ರೀತಿ ಆಟವನ್ನು ಆಡ್ಕೊಂಡು ಹೋಗ್ತೀನಿ. ಈಗಾಗಲೇ ಒಂದು 30 ದಿವಸಗಳು ಕೂಡ ಬಾಕಿ ಅಷ್ಟೇ ಇರೋದು. ಫಿನಾಲೆ ಹತ್ತಿರಕ್ಕೆ ಬರುತ್ತದೆ. ಹನುಮಂತ ಫೈನಲ್ಗೆ ಬರೋದು ಫಿಕ್ಸ್ ಅಂತ ಪ್ರತಿಯೊಬ್ಬರು ಕೂಡ ಫಿಕ್ಸ್ ಆಗಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ, ಹನುಮಂತನಿಗೆ ವೋಟ್ಗಳನ್ನು ಮಾಡ್ತೀರಾ. ಈ ವಾರ ಹನುಮಂತ ನಾಮಿನೇಟ್ ಆಗಿದ್ದು, 11ನೇ ವಾರ ಹನುಮಂತ ಔಟ್ ಆಗಬಾರ್ದು, ಉಳಿಬೇಕು, 12ನೇ ವಾರಕ್ಕೆ ಹೋಗಬೇಕು ಅಂದರೆ ಹನುಮಂತನಿಗೆ ವೋಟ್ಸ್ಗಳ ಅವಶ್ಯಕತೆ ಇದೆ. ಹನುಮಂತನಿಗೆ ಹೆಚ್ಚಿನ ವೋಟ್ಸ್ಗಳು ಬಂದರೆ ಖಂಡಿತವಾಗಿಯೂ ಕೂಡ ಹನುಮಂತ ಸೇಫ್ ಆಗ್ತಾನೆ. ಮತ್ತು ಅತಿ ಹೆಚ್ಚು TRPಯನ್ನು ಹನುಮಂತ ತಂದು ಕೊಡ್ತಾ ಇದ್ದಾನೆ. ನಿಮಗೂ ಕೂಡ ಇಷ್ಟ ಹನುಮಂತ, ತಪ್ಪದೆ ಕಮೆಂಟ್ ಮಾಡಿ.